ಬೆಳಗಿಂದ ಸಂಜೆವರೆಗೆ ದುಡಿದು ಮನೆಯಲ್ಲಿ ಬಂದಿದ್ದರಿಂದ ನನಗೆ ಸ್ವಲ್ಪ ಆಯಾಸ ಆಗಿದೆಯಮ್ಮ, ನೀನು ಹೋಗಿ ಬಂದುಬಿಡು ಅಂತಂದಿದ್ದಕ್ಕೆ ನೋಡಿ ಇಂಥ ಘಟನೆ ಆಗಿದೆ. ಎಲ್ಲ ಬಡವರ ಮನೆಗೆ ಶೌಚಾಲಯನ ಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಯಾರೋ ಮನವಿ ಪತ್ರ ಕೊಟ್ಟಿದ್ದನ್ನು ನೀವು ರಿಪೋರ್ಟ್ ಅಂತ ಕೊಡ್ತೀರಿ, ಇಷ್ಟೇನು ಪೋಸ್ಟ್ ಮ್ಯಾನ್ ಕೆಲಸನ ಡಿ ಸಿ ಅವರು ಮಾಡಬೇಕಾಗಿರೋದು? ಇಂಥ ಒಂದು ಘನಕಾರಿ ಹುದ್ದೆಗೆ ಅವರನ್ನು ನೇಮಕ ಮಾಡಿದ ಮೇಲೆ ಸಂಪೂರ್ಣವಾಗಿ ಫೇಲ್ ಇಲ್ಲೂ ಆಗಿದ್ದಾರೆ. ಸಹಜ, ಯಾಕೆಂತಂದರೆ ಶ್ರಮದಿಂದ ಬಂದ ಅಧಿಕಾರ ಅಲ್ಲ ಅದು. ನಾವು ಬಹುಶಃ ಹಾಲು ಕೊಡೋ ಎಮ್ಮೆಯನ್ನು ಮಾರಿಬಿಟ್ಟು ಕೋಣನ್ನು ತಂದಂಗಾಗಿದೆ ಈಗ ಡಿಪಾರ್ಟ್ಮೆಂಟ್ಗೆ. ಬರೀ RSS ಗುಣಗಾನ ಮಾಡಿದರೆ ಸಾಕು, ಅವರು ಬೇರೆಲ್ಲ ಸರ್ವನಾಶ ಆಗ್ತಿದ್ರು RSS ಅನ್ನು ಟಾರ್ಗೆಟ್ ಮಾಡ್ಕೊಂಡು ಅವ್ರು ಓಡಾಡ್ತಿದ್ರೆ ಸಾಕ. ಈ ಟಾರ್ಗೆಟ್ಗಳಿಗೆಲ್ಲ ಯಾರು ಉತ್ತರ ಕೊಡಬೇಕು? ಅಶ್ವಿನಿ, ನನಗೆ ಕೇಳ್ಪಟ್ಟೆ ಅವ್ರು ಯಾವಾಗಲೂ ಬಹಿರ್ದೇಶಕ್ಕೆ ಹೋಗುವಾಗ ಸಂಜೆ ಜೊತೆಯಲ್ಲಿ ಮನೆಯವರು ಯಾರಾದರೂ ಹೋಗಿರ್ತಾರೆ. ಆದರೆ ಆವತ್ತೇನೋ ದುರ್ದೈವ ನೋಡಿ, ಇದು ಅವ್ರ ತಾಯಿ ಜೊತೆಯಲ್ಲಿ ಹೋಗಬೇಕಾಗಿತ್ತಂತೆ. ಬೆಳಗಿಂದ ಸಂಜೆವರೆಗೆ ದುಡಿದು ಮನೆಯಲ್ಲಿ ಬಂದಿದ್ದರಿಂದ ನನಗೆ ಸ್ವಲ್ಪ ಆಯಾಸ ಆಗಿದೆಯಮ್ಮ, ನೀನು ಹೋಗಿ ಬಂದುಬಿಡು ಅಂತಂದಿದ್ದಕ್ಕೆ ನೋಡಿ ಇಂಥ ಘಟನೆ ಆಗಿದೆ. ನೋಡಿ ಎಲ್ಲೆಲ್ಲಿ ತುತ್ತಾಗ್ತವೆ ಬಡ ಹೆಣ್ಣುಮಕ್ಕಳು, ಎಂಥ ಅನ್ಯಾಯ ಇದು. ಆದ್ದರಿಂದ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಎಲ್ಲ ಬಡವರ ಮನೆಗೆ ಶೌಚಾಲಯನ ಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಸರ್ಕಾರಕ್ಕೆ ವರದಿ ಕಳಿಸ್ಬೇಕಾಗಿತ್ತು, ಅವರೊಂದು ರೀತಿ ಪೋಸ್ಟ್ ಮ್ಯಾನ್ ಕೆಲಸ ಮಾಡಿದ್ದಾರೆ. ಇಲ್ಲಿ ನನ್ನ ಹತ್ರ ಇದೆ ಅವರ ವರದಿ ಕಳಿಸಿರೋದು. ಭೂನಂದನ ಕಗ್ಗೊಲೆ, ಅಶ್ವಿನಿ ರಾಣೆಮ್ಮ ಸಾಮೂಹಿಕ ಅಪಹರಣ, ಅತ್ಯಾಚಾರ, ಕೊಲೆಗಳ ಪ್ರಕರಣವನ್ನು ಸಮಗ್ರ ತನಿಖೆಗಾಗಿ CIDಗೆ ಒಪ್ಪಿಸಿ ಆರೋಪಿಗಳಿಗೆ ಮರಣದಂಡನೆ ಶಿಕ್ಷೆಗೆ ಒತ್ತಾಯ. ಇದು ಯಾರು ಅಂತಂದರೆ ರಾಯಚೂರು ದಲಿತ ಸಂಘಟನೆಗಳ ಒಕ್ಕೂಟ ರಾಯಚೂರು, ಇವರು ಮನವಿ ಪತ್ರ ಅಂತ. ಯಾರೋ ಮನವಿ ಪತ್ರ ಕೊಟ್ಟಿದ್ದನ್ನು ನೀವು ರಿಪೋರ್ಟ್ ಅಂತ ಕೊಡ್ತೀರಿ, ಇಷ್ಟೇನು ಪೋಸ್ಟ್ ಮ್ಯಾನ್ ಕೆಲಸನ ಡಿ ಸಿ ಅವರು ಮಾಡಬೇಕಾಗಿರೋದು? ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ದಲಿತ ಸಂಘಟನೆಗಳವರು ಮನವಿ ಕೊಟ್ಟಿದ್ದಾರೆ, ಇದನ್ನು CIDಗೆ ಒಪ್ಪಿಸಿ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಇವರು. ಯಾಕೆ ಅವ್ರಿಗೆ ಇನ್ಫಾರ್ಮೇಷನ್ ಇಲ್ವಾ? ಸ್ಥಳಗಳಿಗೆ ಅವರು ಭೇಟಿ ಕೊಟ್ಟಿದ್ದಾರಾ? ಏನನ್ನು ತಿಳ್ಕೊಂಡಿದ್ದಾರಾ? ಜಿಲ್ಲೆಯ ಸಂಪೂರ್ಣ ಉಸ್ತುವಾರಿ DC ಅವರು ಇರ್ತಾರೆ ಅಥವಾ SP ಅವರು ಇರ್ತಾರೆ. ಎಲ್ಲಿ ಏನು ನಡೆಯಿತು ನಾನು ಕಣ್ಣಾರೆ ಇಂಥದ್ದನ್ನು ಕಂಡಿದ್ದೇನೆ. ನಮಗೆ ರಿಪೋರ್ಟು ಈ ರೀತಿ, ಪೊಲೀಸ್ ರಿಪೋರ್ಟ್ ಈ ರೀತಿ ಬಂದಿದೆ. ನಾನು ಹೋಗಿ ಅದನ್ನು ಕ್ರಾಸ್ ಚೆಕ್ ಮಾಡಿ ಕೇಳಿದಾಗ ಈ ರೀತಿ ನನಗೂ ರಿಪೋರ್ಟ್ ಬಂದಿದೆ. ಇದರ ಪ್ರಕಾರ ಸರ್ಕಾರ ಇಂಥ ರೀತಿಯ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ರಿಪೋರ್ಟ್ ಇರಬೇಕು ಅವ್ರದ್ದು. ಪೋಸ್ಟ್ ಮ್ಯಾನ್ ಕೆಲಸ ಅಲ್ಲ DC ಮಾಡಬೇಕಾಗಿರೋದು. ಐ ವಿಲ್ ಟೇಕ್ ಅಪ್ ದಿಸ್ ಇಶ್ಯೂ ಇನ್ ಎ ಹೈಯರ್ ಲೆವೆಲ್. ಅವರ ಡ್ಯೂಟಿಯನ್ನು ಗೃಹ ಮಂತ್ರಿಯಾಗಿ ಏನು ಮಾಡಬೇಕಾಗಿತ್ತೋ ಅದನ್ನು ಅವರು ಸಂಪೂರ್ಣವಾಗಿ ಮರೆತಿದ್ದಾರೆ. ಈವನ್ RDPR ಮಂತ್ರಿ ಆಗಿರುವಾಗಲೂ ಕೂಡ ಒಂದು ದಿನ ಆ ಒಂದು ಡಿಪಾರ್ಟ್ಮೆಂಟಿನ ಕೆಲಸನೂ ಮಾಡಲಿಲ್ಲ ಅವರು. ಅಲ್ಲಿ ಫೇಲ್ ಆದವ್ರನ್ನ ತಂದು ಇಂಥ ಒಂದು ಘನಕಾರಿ ಹುದ್ದೆಗೆ ಅವರನ್ನು ನೇಮಕ ಮಾಡಿದ ಮೇಲೆ ಸಂಪೂರ್ಣವಾಗಿ ಫೇಲ್ ಇಲ್ಲೂ ಆಗಿದ್ದಾರೆ. ಸಹಜ, ಯಾಕೆಂತಂದರೆ ಶ್ರಮದಿಂದ ಬಂದ ಅಧಿಕಾರ ಅಲ್ಲ ಅದು. ಹಿಂದೆಯೂ ನಾವು ಹೇಳ್ತಿದ್ವಿ, ಡಾಕ್ಟರ್ ಪರಮೇಶ್ ಅವರು ಇವತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ. ಅವರು ಗೃಹ ಸಚಿವರಾಗಿದ್ದಾಗ ಇದೇ ರೀತಿ ನಾವು ಹೇಳ್ತಿದ್ವಿ, ರಾಜ್ಯದಲ್ಲಿ ಹದಗೆಟ್ಟ ವಾತಾವರಣ ಇದೆ, ಎಲ್ಲಿ ನೋಡಿದರೂ ಕೂಡ ಅತ್ಯಾಚಾರ ಇದೆಲ್ಲ ಆಗ್ತಾ ಇದೆ ಅಂತ. ಆದರೆ ಅಲ್ಲಿಗಿಂತ ಈಗ 100 ಪಟ್ಟು ಹೆಚ್ಚಾಗಿಬಿಟ್ಟಿದೆ. ನಮಗೀಗ ಅನ್ನಿಸ್ತದೆ ನಾವು ಬಹುಶಃ ಹಾಲು ಕೊಡೋ ಎಮ್ಮೆಯನ್ನು ಮಾರಿಬಿಟ್ಟು ಕೋಣನ್ನು ತಂದಂಗಾಗಿದೆ ಈಗ ಡಿಪಾರ್ಟ್ಮೆಂಟ್ಗೆ. ನಮಗೆ ಹೋಮ್ ಮಿನಿಸ್ಟರ್ ನಿಜವಾಗ್ಲೂ ಇದ್ದಾರಾ?
ಅವರೇನಾದರೂ ಇದ್ದಿದ್ರೆ ಇಂಥ ಪರಿಸ್ಥಿತಿ ಇದು ಉದ್ಭವ ಆಗ್ತಿತ್ತಾ? ಎಲ್ಲೋಗಿದ್ದಾರೆ ಅವರು? ಏನಾಗಿದ್ದಾರೆ? ಅದರಲ್ಲೂ ಇದೇ ಪ್ರಾಂತ್ಯದವರು, ಗುಲ್ಬರ್ಗದವರು. ಬರೀ RSS ಗುಣಗಾನ ಮಾಡಿದರೆ ಸಾಕ ಅವರು? ಬೇರೆಲ್ಲ ಸರ್ವನಾಶ ಆಗ್ತಿದ್ರು RSS ಅನ್ನು ಟಾರ್ಗೆಟ್ ಮಾಡ್ಕೊಂಡು ಅವ್ರು ಓಡಾಡ್ತಿದ್ರೆ ಸಾಕ? ಈ ಟಾರ್ಗೆಟ್ಗಳಿಗೆಲ್ಲ ಯಾರು ಉತ್ತರ ಕೊಡಬೇಕು? ಇಟ್ ಈಸ್ ಅ ಮೋಸ್ಟ್ ಸೆನ್ಸಿಟಿವ್ ಇಶ್ಯೂಸ್ ಇವೆಲ್ಲ. ಇಂಥ ಸೆನ್ಸಿಟಿವ್ ಇಶ್ಯೂಗಳಿಗೆ ಬಡವರಿಗೆ ನ್ಯಾಯ ಕೊಡುವ ಬದಲು ತಮ್ಮ ಚಪಲ ತೀರಿಸ್ಕೊಳ್ತಕ್ಕಂಥದ್ದು. ಬೆಳಗ್ಗೆ ಎದ್ದರೆ ಮೀಡಿಯಾದಲ್ಲಿ ಹೆಡ್ಲೈನ್ ನಮ್ಮದು ಬಂದರೆ ಸಾಕು, RSS ಅನ್ನು ಬೈದುಬಿಟ್ರೆ ಒಂದು ಹೆಡ್ಲೈನ್ ಬರುತ್ತೆ ಸಾಕು, ಯಾರಾದರೂ ಎಲ್ಲಾದರೂ ಹಾಳಾಗೋಗ್ಲಿ. ಇದು ಮಾಡ್ಲಿಕ್ಕ ಈ ಸರ್ಕಾರ ಇರೋದು? ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.